ಏನು ಪ್ರತಿ ವರ್ಷವೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಮಾಜಕ್ಕೆ ಕೊಡುಗೆ ನೀಡಿದಂತಹ ಹಲವು ಸೇವಕರನ್ನ ಗೌರವಿಸ್ತಾ ಬಂದಿದೆ. ಹಾಗೆ ಈ ವರ್ಷನೂ ಕೂಡ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಹಲವಾರು ಸೇವಕರನ್ನ ಗುರುತಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ವಾಸವಿ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಕಾರ್ಯದರ್ಶಿಗಳು ಆಗಿರುವ ಡಿಆರ್ ವಿಜಯ್ ಸಾರಥಿ ಅವರಿಗೆ ಶಿಕ್ಷಣ ಕ್ಷೇತ್ರದ ಸೇವೆಯನ್ನ ಗುರುತಿಸಿ 2024ನೇ ಸಾಲಿನ ಸುವರ್ಣ ಸಾಧಕರು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ನಮಸ್ಕಾರ, ನಾನು ವಿಜಯ ಸಾರಥಿ ಅಂತ ಹೇಳಿ. ನಾನು ಮೂಲತಃ ಕೋಲಾರ ಡಿಸ್ಟ್ರಿಕ್ಟ್ ಚಿಂತಾಮಣಿ ತಾಲೂಕು ಹಿರೇಕಟ್ಟಿಗೆನಹಳ್ಳಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ, ನಮ್ಮ ತಂದೆ ರಂಗಪ್ಪ ಅಂತ ಹೇಳಿ, ನಮ್ಮ ತಾಯಿ ರುಕ್ಮಿಣಮ್ಮ ಅಂತ ಹೇಳಿ, ಅವರು ಬಡ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದು ಬಂದಿರೋದು. ನನ್ನ ಮೊದಲನೇ ವಿದ್ಯಾಭ್ಯಾಸ ನಮ್ಮ ಹಳ್ಳಿನಲ್ಲೇ 7ನೇ ಕ್ಲಾಸ್ ತನಕ ನಡೀತಿತ್ತು. ಆಮೇಲೆ ನಮ್ಮಲ್ಲಿ ಹೈಸ್ಕೂಲ್ ಇರಲಿಲ್ಲ. ಅದಾದ್ಮೇಲೆ ನಾವು ನಮ್ಮ ಬ್ರದರ್ ಒಬ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲೇ ಇದ್ರು. ಅವರು ಮಾಸ್ಟರ್ ಆಗಿದ್ದರಿಂದ ಅವ್ರ ಜೊತೆನಲ್ಲಿ ಇದ್ಕೊಂಡು ಟೇಕಲ್ ಅಂತ ಹೇಳಿ ಮಾಲೂರು ತಾಲೂಕು ಟೇಕಲ್ ನಲ್ಲಿ ನನ್ನ ಪ್ರೌಢ ಶಿಕ್ಷಣ ಅಲ್ಲಿ ನಡೀತು. ಅಲ್ಲಾದ್ಮೇಲೆ KGF ಅಲ್ಲಿ ನನ್ನ ಉನ್ನತ ಶಿಕ್ಷಣ ನಡೀತು. ಹೀಗೆ ನಾವು ಶಿಕ್ಷಣದಲ್ಲಿದ್ದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಶಿಕ್ಷಣದಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ದುಡಿಯೋದಕ್ಕೆ ನನಗೆ ಅವಕಾಶ ಆಯಿತು. ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸಂಸ್ಥೆ ಈ ಸಮಾಜಮುಖಿಯಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚಿಗೆ ಮಾಡಿ ಸಮಾಜಕ್ಕೆ ಒಳ್ಳೆ ವಿದ್ಯಾರ್ಥಿಗಳನ್ನ ಕೊಡಬೇಕು ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನ ನಡೆಸ್ತಾ ಇದ್ದೀವಿ. ಈ ಸಂಸ್ಥೆಗೆ ನಾನು ತಗೊಂಡಾಗಿಂದ ಸುಮಾರು ಕೇವಲ 40 ಜನ ವಿದ್ಯಾರ್ಥಿಗಳಿದ್ದಂತಹ ಈ ಸಂಸ್ಥೆ ಇವತ್ತು 3,000 ಜನಕ್ಕೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ. ಈ ವಿದ್ಯಾಭ್ಯಾಸ ಯಾವ ರೀತಿ ಕೊಡ್ತಾ ಇದ್ದೀವಿ ಅಂದ್ರೆ, ಯಾವುದೇ ಜಾತಿ ಧರ್ಮ ಯಾವುದೇ ಒಂದನ್ನ ನಾವು ಪರಿಗಣನೆಗೆ ಮಾಡದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇಷ್ಟೊಂದು ಕೆಲಸ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ತರಬೇಕಾದ್ರೆ ನಮ್ಮ ಸಿಬ್ಬಂದಿ ವರ್ಗ ಕೂಡ ನನ್ನ ಜೊತೆಯಲ್ಲಿ ಸಾಥ್ ಕೊಟ್ಟು, ನಾನು ಯಾವುದೇ ಕೆಲಸ ಹೇಳಿದ್ರು ಅದನ್ನ ಒಂದು ಟಾರ್ಗೆಟ್ ಅಂತ ಹೇಳಿ ರೀಚ್ ಮಾಡಿಕೊಂಡು, ನೀವು 100% ರಿಸಲ್ಟ್ ತರಬೇಕು ಅಂತಂದ್ರೆ ಕಾಂಪಿಟೇಷನ್ ನಲ್ಲಿ ನಮ್ಮ ಪ್ರತಿ ವರ್ಷ 100% ರಿಸಲ್ಟ್ ತರುವಂತ ಉಪಾಧ್ಯಾಯರುಗಳಿದ್ದಾರೆ. ಆ ಎಲ್ಲರಿಗೂ ಸಹ ಹಾಗೆ ಈ ಪೇರೆಂಟ್ಸು ನಮ್ಮ ಸಂಸ್ಥೆಯನ್ನು ನಂಬಿ ಆ ಮಕ್ಕಳನ್ನು ಇಲ್ಲಿ ಕರ್ಕೊಂಬಂದಂತಹ ಪೇರೆಂಟ್ಸ್ಗಳಿಗೂ ಸಹ ಅವರೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಉನ್ನತಿ ಸ್ಥಾನಕ್ಕೆ ಬರೋಕ್ಕೆ ಕಾರಣವಾಗಿದೆ. ಈ ಸಂಸ್ಥೆಯನ್ನು ಗುರುತಿಸಿ ಸುವರ್ಣ ನ್ಯೂಸ್ನವರು ಹಾಗೂ ಕನ್ನಡಪ್ರಭದ ಸಹಯೋಗದೊಂದಿಗೆ ಈ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕ ಹಾಗೂ ನನ್ನ ಸಂಸ್ಥೆಯ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.